ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟ ಆಗಬೇಕು ಅಥವಾ ನಟಿಯಾಗಿ ಇರಬೇಕು, ಕಲಾವಿದೆಯಾಗಿ ಬಹು ವರ್ಷಗಳ ಕಾಲ ಮಿಂಚಬೇಕು, ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಅಂತ ಅಂದರೆ ತೆಳ್ಳಗೆ ಬೆಳ್ಳಗೆ ಬಳುಕು ಬಳ್ಳಿ ಥರ ಇರಬೇಕು ಅನ್ನೋದೊಂದು ವಾಡಿಕೆ ಇದೆ. ಸೊ ಆ ಸೆಲೆಕ್ಷನ್ ಟೈಮ್ನಲ್ಲೇ ನೀವು ತೆಳ್ಳಗಿದ್ದೀರಾ ಅಥವಾ ನೀವು ಬ್ಲ್ಯಾಕ್ ಇದ್ದೀರಾ, ನೀವು ತುಂಬ ಫೇರ್ ಆದ್ರಿ, ಈ ಥರದ ಕಮೆಂಟ್ಗಳು ಬರೋದ್ರಿಂದ ಅವ್ರಿಗೆ ಅವಕಾಶಗಳು ಕೂಡ ಹಾಗೆ ಬರುತ್ತೆ. ಆ ಕಾರಣಕ್ಕಾಗಿಯೇ ತುಂಬ ಜನ ತುಂಬ ನೀಟಾಗಿ ನಾವು ನಮ್ಮ ಬಾಡಿ ಶೇಪನ್ನು ಮೇಂಟೈನ್ ಮಾಡಬೇಕು ಅಥವಾ ನಮ್ಮ ಸ್ಕಿನ್ ಕೇರನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಇವತ್ತಿಗೂ ಅದು ಎಷ್ಟೋ ಆ್ಯಕ್ಟರ್ಸ್ಗಳು ಸರ್ಜರಿ ಮಾಡಿಸ್ಕೊಂಡವ್ರಿಗಿದ್ದಾರೆ. ಇವತ್ತಿಗೂ ಅದೆಷ್ಟೋ ಆ್ಯಕ್ಟರ್ಸ್ಗಳು ಇಂಜೆಕ್ಷನನ್ನು ತೆಗೆದುಕೊಳ್ಳೋದು, ಅದು ಫಿಟ್ ಆಗಿರೋದಕ್ಕೆ ಅಥವಾ ಗ್ಲೋ ಬರೋದಕ್ಕೆ, ಈ ಥರದ್ದು ನಾವು ಕೇಳಿರ್ತೀವಿ. ತುಂಬ ಜನ ಬ್ಲ್ಯಾಕ್ ಇದ್ದವರು ಈಗ ಫೇರ್ ಆದವರು ಕೂಡ ಇದ್ದಾರೆ. ತುಂಬ ಜನ ತುಂಬ ತೆಳ್ಳಗಿದ್ದವರು ದಪ್ಪ ಆದವರು ಇದ್ದಾರೆ, ದಪ್ಪ ಇದ್ದವರು ತೆಳ್ಳಗಾದವರು ಇದ್ದಾರೆ. ಅಂದರೆ ಸಿನಿಮಾ ಇಂಡಸ್ಟ್ರಿನೇ ಹಾಗಲ್ವಾ, ಅಲ್ಲಿ ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರೆ ಅವರಿಗೆ ಹೇಗೆ ಬೇಕೋ ಆ ರೀತಿಯಾದಂಥ ಸೌಂದರ್ಯವನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಆಘಾತಕಾರಿ ವಿಚಾರ ಅಂದರೆ ಕನ್ನಡದಲ್ಲೂ ಕೂಡ ಅನೇಕ ನಟ ನಟಿಯರು ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ದಪ್ಪ ಇದ್ದವರು ಸಣ್ಣಗಾಗೋದಕ್ಕೆ ಅಂತ. ಇದನ್ನು ಫ್ಯಾಟ್ ಸರ್ಜರಿ ಅಂತ ಕರೀತಾರೆ. ಈ ಫ್ಯಾಟ್ ಸರ್ಜರಿ ಮಾಡಿಸ್ಕೊಂಡವರು ತಮ್ಮ ಜೀವವನ್ನೇ ಕೆಲವರು ತೆಗೆದುಕೊಂಡಿದ್ದು ಇದೆ, ಅಂದರೆ ಸಾವನ್ನಪ್ಪಿದ್ದು ಕೂಡ ಇದೆ. ಇನ್ನು ಕೆಲವರು ಜೀವನವನ್ನು ಕಳ್ಕೊಂಡಿದ್ದಿದೆ. ಅಂದರೆ ಫ್ಯಾಟ್ ಸರ್ಜರಿ ಮಾಡ್ಸೋಕೆ ಹೋಗಿ ಇನ್ನೇನೋ ಎಡವಟ್ಟಾಗಿ ಅವಕಾಶವನ್ನೇ ಕಳ್ಕೊಂಡಿದ್ದು ಇದೆ. ಹಾಗಿದ್ರೆ ಯಾರ್ಯಾರು ಫ್ಯಾಟ್ ಸರ್ಜರಿ ಮಾಡಿಕೊಂಡ್ರು, ಎಷ್ಟು ಜನ ಸಕ್ಸಸ್ ಆಗಿದೆ, ಎಷ್ಟು ಜನ ಸಮಸ್ಯೆನ ಎದುರಿಸ್ತಿದ್ದಾರೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಿಮಗೆಲ್ಲ ಗೊತ್ತಿರೋ ಹಾಗೇನೆ ನೀತು ಶೆಟ್ಟಿ 2004ರಲ್ಲಿ ತೆರೆ ಕಂಡ ಯಾಹೂ ಚಿತ್ರದ ಮುಖಾಂತರವಾಗಿ ತಮ್ಮ ಸಿನಿ ಪಯಣವನ್ನು ಆರಂಭಿಸ್ತಾರೆ ನೀತು ಶೆಟ್ಟಿ. ಅದಾದಮೇಲೆ ಇವರು ಜೋಗ್ ಫಾಲ್ಸ್, ಗೋವಿಂದ ಗೋಪಾಲ, ಪೂಜಾರಿ, ಗಾಳಿಪಟ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಅನಿಸ್ಕೊಂಡ್ರು. ಜೊತೆಗೆ ಮಲಯಾಳಂನಲ್ಲಿ ಫೋಟೋಗ್ರಾಫರ್ ಎಂಬ ಚಿತ್ರದಲ್ಲಿ ಮೋಹನ್ ಲಾಲ್ ಅವರಿಗೆ ನಾಯಕಿಯಾಗಿ ನಟಿಸಿದ್ರು. ಬಿಗ್ ಬಾಸ್ 2ರಲ್ಲಿ ಭಾಗವಹಿಸಿದ್ರು. ಅದಾದಮೇಲೆ ನೀತುಗೆ ಒಂದೊಳ್ಳೆ ಅವಕಾಶಗಳು ಸಿಗುತ್ತೆ. ಏಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹು ವರ್ಷಗಳ ಕಾಲ ನೆಲೆಯೂರ್ತಾರೆ. ಅಭಿನಯ ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಒಳ್ಳೆ ಹೈಟು ವೆಯ್ಟು ಪರ್ಸ್ನಾಲಿಟಿ ಇದೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಖಂಡಿತವಾಗಿಯೂ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅಂತ ಭಾವಿಸಿದ್ರೆ ನೋಡ್ತಾ ಇದ್ದ ಹಾಗೇನೆ ನೀತು ಅವರ ದೇಹದ ತೂಕ ಹೆಚ್ಚಾಗತ್ತೆ. ಇದರಿಂದ ಅವರಿಗೆ ಅವಕಾಶಗಳು ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಅವರಿಗೆ ಕೆಲವರು ಬುದ್ಧಿ ಹೇಳ್ತಾರೆ, ಹೋಗಿ ಸರ್ಜರಿ ಮಾಡಿಸ್ಕೋ ಅಂತ. ಅದಾದಮೇಲೆ ಇವರು ಸರ್ಜರಿ ಮಾಡಿಸ್ಕೊಳ್ತಾರೆ. ಅವತ್ತಿಗೆ ಲಾಸ್ಟ್. ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನ ಕೆರಿಯರನ್ನು ಎಂಡ್ ಮಾಡ್ಕೊಳ್ತಾರೆ. ಯಾವುದೋ ಅವಕಾಶಗಳು ಸಿಗೋದಿಲ್ಲ. ಇವತ್ತಿಗೆ ಹೆಂಗಾಗಿದ್ದಾರೆ ಅಂದರೆ ಇವರೇನ ನಮ್ಮ ನೀತು ಅಂತ ಅನ್ನುವಷ್ಟರ ಮಟ್ಟಿಗೆ ಸಿಕ್ಕಾಪಟ್ಟೆ ತೂಕ ಹೆಚ್ಚಿಸ್ಕೊಂಡಿದ್ದಾರೆ. ಮದುವೆ ಮಕ್ಕಳು ಏನೂ ಇಲ್ಲ, ಈತ ಅವಕಾಶವೂ ಇಲ್ಲ. ಮೆರಿಬೇಕಾದವರು ಇವತ್ತು ಮೂಲೆ ಸೇರಿದ್ದಾರೆ. ಕಾರಣ ಯಾರೋ ಮಾಡಿದಂಥ ಅಡ್ವೈಸಿಂದ, ಆಕೆ ತೆಗೆದುಕೊಂಡಂಥ ನಿರ್ಧಾರಗಳಿಂದ ಆಕೆ ಜೀವನ ಹಾಳಾಗೋಯ್ತು. ಇನ್ನು ಆಕೆಗೆ ಯಾರಾದರೂ ನೀನು ಡಯಟ್ ಮಾಡು ಅಥವಾ ವರ್ಕೌಟ್ ಮಾಡಿ ಅಂತ ಹೇಳಿದರೂ ಕೂಡ ಆಕೆ ಸಣ್ಣಗಾಗಬಹುದಿತ್ತು. ಆದರೆ ಸರ್ಜರಿ ಯಾವುದೇ ಕಷ್ಟಪಡದೆ ಸಣ್ಣ ಆಗಬಹುದು ಅಂತ ತೆಗೆದುಕೊಂಡಂಥ ನಿರ್ಧಾರ ಆಕೆಯ ಜೀವನ ಇವತ್ತಿಗೆ ಈ ಮಟ್ಟಿಗೆ ತಂದು ನಿಲ್ಲಿಸಿದೆ. ಇನ್ನು ಬುಲೆಟ್ ಪ್ರಕಾಶ್, ಸ್ಯಾಂಡಲ್ವುಡ್ನ ಖ್ಯಾತ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಕೂಡ ಅತಿಯಾದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಅಂತ 2018ರಲ್ಲಿ ಫ್ಯಾಟ್ ಸರ್ಜರಿಯನ್ನು ಮಾಡಿಸ್ಕೊಳ್ತಾರೆ. ಸರ್ಜರಿ ಬಳಿಕ ಅವರು 35 kg ತೂಕ ಕಳ್ಕೊಳ್ತಾರೆ. ಅವರಿಗೆ ಹಲವು ಅನಾರೋಗ್ಯ ಸಮಸ್ಯೆ ಬರುತ್ತೆ. ಇದರಿಂದ ಅವರ ಆರೋಗ್ಯ ಸಮಸ್ಯೆ ಇನ್ನಷ್ಟು ಹದಗೆಡುತ್ತೆ. ಇದರ ಜೊತೆಗೆ ಕಿಡ್ನಿ, ಲಿವರು ವೈಫಲ್ಯ ಆಗತ್ತೆ. ಈ ಸಮಸ್ಯೆಯಿಂದ ಅವರ ಆರೋಗ್ಯ ಇನ್ನಷ್ಟು ಹೈರಾಣ ಆಗುತ್ತೆ. ನಂತರ 2020ರ ಏಪ್ರಿಲ್ 6ರಂದು ಬಹು ಅಂಗಾಂಗ ವೈಫಲ್ಯದಿಂದ ಕೊನೆ ಉಸಿರು ಕೂಡ ಎಳಿತಾರೆ. ಬುಲೆಟ್ ಪ್ರಕಾಶ್ ದಪ್ಪಗಿದ್ರು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರು, ನೋಡೋದಕ್ಕೆ ದಪ್ಪವಾಗಿದ್ದರೂ ಕೂಡ ಅವಕಾಶಗಳು ಬರ್ತಾ ಇತ್ತು. ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಆದರೆ ಯಾರೋ ಹೇಳಿದಂಥ ಅಡ್ವೈಸಿಂದ ತುಂಬ ದಪ್ಪ ಇದೆಯಾ ತೆಳ್ಳುಗಾಗು ಅಂತ ಹೇಳಿದ್ರಿಂದ ಸರ್ಜರಿ ಮಾಡಿಸ್ಕೊಂಡಿದ್ರಿಂದ ಅಂಗಾಂಗ ವೈಫಲ್ಯ ಅವರಿಗೆ ಕಾಣಿಸ್ಕೊಳ್ಳುತ್ತೆ, ಸಾವನ್ನಪ್ತಾರೆ. ಚೇತನ ರಾಜ್, ದೊರೆಸಾನಿ ಸೇರಿದಂತೆ ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದ್ದ ಕನ್ನಡದ ನಟಿ ಚೇತನ ರಾಜ್ ಸೊಂಟದ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ರು. ಆದರೆ ದುರದೃಷ್ಟವಶಾತ್ ಸರ್ಜರಿ ನಡೆಯುವಾಗಲೇ ಸಾವನ್ನಪ್ತಾರೆ. ಆನಂತರ ವೈದ್ಯರ ನಿರ್ಲಕ್ಷ್ಯದಿಂದ ಅವರು ಸಾವನ್ನಪ್ಪಿರುವುದಾಗಿ ಆರೋಪಗಳು ಕೇಳಿಬರುತ್ತೆ. 2022ರಲ್ಲಿ ನಿಧನರಾಗ್ತಾರೆ. ಈ ನಟಿ ಕೇವಲ 21 ವರ್ಷ ವಯಸ್ಸಷ್ಟೇ ಆಗಿತ್ತು. ಸೊ ಅವ್ರು ಬದುಕಿದ್ರೆ ಅನೇಕ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ನಟಿಸಬಹುದಿತ್ತು. ಇವ್ರಿಗೂ ಸರ್ಜರಿ ಮಾಡುವಾಗಲೇ ಪ್ರಜ್ಞೆ ತಪ್ಪೋಗುತ್ತೆ. ಲಂಗ್ಸ್ಗೆಲ್ಲ ನೀರು ತುಂಬಿದ್ರಿಂದ ಅಲ್ಲಿಗೆ ಕೊನೆ ಉಸಿರೆಳಿತಾರೆ.
ಯಾರೋ ಡೈರೆಕ್ಟರ್ ನಿಂಗೆ ಅವಕಾಶ ಸಿಗಬೇಕು ಅಂತಾನೆ ಸಣ್ಣಗಾಗಬೇಕು ಅಂತ ಹೇಳಿದ್ರಿಂದ ಆಕೆ ಸರ್ಜರಿ ಮಾಡಿಸ್ಕೊಳ್ತಾರೆ. ಆಗ ಅವರು ಸಾವನ್ನಪ್ತಾರೆ. ಈ ಸುದ್ದಿ ದೇಶದಾದ್ಯಂತ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಇನ್ನು ಟಾಲಿವುಡ್ನ ಮೋಸ್ಟ್ ಬ್ಯೂಟಿಫುಲ್ ನಟಿಯಾಗಿದ್ದ ಆರತಿ ಅಗರ್ವಾಲ್ ತಮ್ಮ ದೇಹ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳೋಕೆ ಲಿಪೋಸೆಕ್ಷನ್ ಸರ್ಜರಿಗೆ ಒಳಗಾಗಿದ್ರು. ಇದಾದ ಕೆಲವು ಸಮಯದ ಬಳಿಕ ತಮ್ಮ 31ನೇ ವಯಸ್ಸಿನಲ್ಲಿ ಅವರು ಸಾವನ್ನಪ್ಪಿದ್ರು. ಆದರೆ ಶಸ್ತ್ರಚಿಕಿತ್ಸೆಯ ಪರಿಣಾಮದಿಂದಲೇ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಎಂಬ ವದಂತಿಗಳು ಹರಿದಾಡಿದ್ವು. ಇಂದಿಗೂ ಈ ನಟಿಯ ಸಾವಿಗೆ ಸರ್ಜರಿಯೇ ಕಾರಣ ಎನ್ನಲಾಗಿದೆ. ಕೆಲ ವರದಿಗಳ ಪ್ರಕಾರ ತೂಕ ಇಳಿಕೆಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ನಂತರ ಅವರ ಆರೋಗ್ಯದಲ್ಲಿ ಅಡ್ಡ ಪರಿಣಾಮ ಉಂಟಾಗಿ ಸಾವನ್ನಪ್ಪಿದ್ರು ಅನ್ನೋದನ್ನ ಹೇಳಲಾಗತ್ತೆ. ಸೊ ಇದು ಕೂಡ ಎಲ್ಲರ ಶಾಕಿಂಗಿಗೆ ಕಾರಣವಾಗಿತ್ತು. ಇನ್ನು ನಟಿ ಖುಷ್ಬೂ ಅವರು, ಎಲ್ರಿಗೂ ಗೊತ್ತಿರೋ ಹಾಗೇನೆ ನಟಿ ಖುಷ್ಬೂ ಅವರು ಮೊದಲಿಗೆ ತೀರಾ ಸಣ್ಣ ಇದ್ರು. ಅವರ ಸಿನಿಮಾಗಳನ್ನು ನೋಡಿದಾಗ ಗೊತ್ತಾಗತ್ತೆ ಅವರು ಎಷ್ಟು ಬ್ಯೂಟಿಫುಲ್ ಆಗಿದ್ರು, ಎಷ್ಟು ಕ್ಯೂಟ್ ಆಗಿದ್ರು ಅಂತ. ಆ ಕಾರಣಕ್ಕಾಗಿ ಅವರಿಗೆ ಅವಕಾಶಗಳು ಹಾಗೆ ಒದಗಿ ಬಂದಿದ್ದು. ಆದರೆ ಹೋಗ್ತಾ ಇದ್ದ ಹಾಗೇನೆ ಸಮಯಗಳು ಕಳೆದಂತೆಯೇ ಖುಷ್ಬೂ ಅವರು ನೋಡ್ತಾನೆ ತೀರಾ ದಪ್ಪ ಆಗ್ತಾರೆ. ಅವರು ಮೊದಲಿದ್ದ ಬ್ಯೂಟಿಗೂ ಆ ನಂತರದ ಬ್ಯೂಟಿಗೂ ಅಜಗಜಾಂತರ ವ್ಯತ್ಯಾಸ ಆಗತ್ತೆ. ಇದು ಸ್ವತಃ ಖುಷ್ಬೂ ಅವರಿಗೆ ಒಂಥರ ಬೇಸರ ತರಿಸಿತ್ತು ಅಂತ ಕಾಣುತ್ತೆ. ಒಂದು ಕಾಲದ ಟಾಪ್ ಹೀರೋಯಿನ್, ಒಂದು ಕಾಲದಲ್ಲಿ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದಂಥ ಖುಷ್ಬೂ ಅವರು ಈ ರೀತಿಯಲ್ಲಿ ದಪ್ಪ ಆಗಿದ್ದು ವಯಸ್ಸಾದ ಮೇಲೆ ತೀರಾ ಅಸಹ್ಯ ಅಂತ ಅನ್ಸುತ್ತೆ ಅಂತ ಕೆಲವರು ಕಮೆಂಟ್ ಹಾಕಿದ್ದು, ಟ್ರೋಲ್ ಮಾಡಿದ್ದು ಇದೆ. ಇದನ್ನ ಈ ವಯಸ್ಸಿನಲ್ಲಿ ಸೀರಿಯಸ್ ಆಗಿ ತೆಗೆದುಕೊಂಡಂಥ ಖುಷ್ಬೂ ಅವರು ಫ್ಯಾಟ್ ಸರ್ಜರಿಯನ್ನು ಮಾಡಿಸ್ಕೊಳ್ತಾರೆ. ಈಗ ಎಷ್ಟು ಮಟ್ಟಿಗೆ ತೆಳ್ಳಗಾಗಿದ್ದಾರೆ ಅಂತಂದರೆ ಯಾವುದೋ ರೋಗ ಇರಬಹುದೇನೋ, ರೋಗಿಷ್ಟೇ ಏನು ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಸಣ್ಣಗಾಗಿದ್ದಾರೆ. ಆ್ಯಕ್ಚುಲಿ ಇದು ಫ್ಯಾಟ್ ಸರ್ಜರಿಯಿಂದಲೇ ಸಣ್ಣ ಆಗಿದ್ದು ಅಂತ ಹೇಳಲಾದ್ರೂ ಅದನ್ನು ಒಪ್ಕೊಳ್ಳೋದಕ್ಕೆ ಖುಷ್ಬೂ ಅವರು ತಯಾರಿಲ್ಲ. ನಾನು ನ್ಯಾಚುರಲ್ ಆಗಿ ಸಣ್ಣ ಆದೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ನ್ಯಾಚುರಲ್ ಆಗಿ ಇಷ್ಟು ಸಣ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿಗೆ ಖುಷ್ಬೂ ಅವರು ಕೂಡ ಫ್ಯಾಟ್ ಸರ್ಜರಿಯನ್ನು ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅವರ ಆರೋಗ್ಯ ಇದೀಗ ಸ್ಥಿರವಾಗಿದೆ. ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಯಾವ ಥರದ್ದು ಪರಿಣಾಮ ಬೀರುತ್ತೆ ಅನ್ನೋದನ್ನ ಈಗಲೇ ಕೆಲವರು ಗೆಸ್ ಮಾಡ್ತಾ ಇದ್ದಾರೆ. ಬಟ್ ಏನೂ ಆಗದೇನೆ ಅವರು ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ ಕೂಡ ಹೌದು. ಬಟ್ ಖುಷ್ಬೂ ಅವರು ಮೊದಲಿದ್ದಂತೆ ಈಗ ಮುಖದಲ್ಲಿ ಚಾರ್ಮ್ ಇಲ್ಲದೆ ಇದ್ರೂ ಮೊದಲಿದ್ದಷ್ಟೇ ಸಣ್ಣ ಈಗಾಗಿದ್ದಾರೆ. ಇನ್ನು ರಕ್ಷಿತಾ ಪ್ರೇಮ್ ಒಂದು ಕಾಲದಲ್ಲಿ ಕ್ರೇಜಿ ಕ್ವೀನ್ ಅಂತ ಕರೆಸ್ಕೊಂಡವರು. ಅವರನ್ನು ತೆರೆ ಮೇಲೆ ನೋಡೋದಕ್ಕೆ ಚಂದ. ಅವರ ಮೈ ಮಾಟ, ಮಾದಕ ನೋಟ ಎಲ್ಲವೂ ಕೂಡ ಅದ್ಭುತವಾಗಿತ್ತು. ಆದರೆ ನೋಡ್ತಾ ಇದ್ದ ಹಾಗೇನೆ ದಪ್ಪ ಆಗ್ಬಿಡ್ತಾರೆ. ಹಾಗೆ ನೋಡಿದ್ರೆ ಮದುವೆಗಿಂತ ಮುಂಚಿತವಾಗಿ ಅವ್ರು ದಪ್ಪ ಆಗ್ತಾರೆ. ಇನ್ನು ಮಗು ಆದಮೇಲಂತೂ ಅವರು ತೀರಾ ದಪ್ಪ ಆಗ್ತಾರೆ. ಇವತ್ತಿಗೂ ರಕ್ಷಿತ್ ಅವರಿಗೆ ನಡೆಯೋದಕ್ಕಾಗತ್ತಾ, ತೀರಾ ಕಷ್ಟಪಡ್ಕೊಂಡು ನಡೀತಾರೆ ಏನೋ ಅನ್ನುವಷ್ಟರ ಮಟ್ಟಿಗೆ ದಪ್ಪ ಆಗಿದ್ದಾರೆ. ಬಟ್ ಅವ್ರ ವಿಚಾರದಲ್ಲೂ ಒಂದಷ್ಟು ವದಂತಿ ಹಬ್ಬಿದ್ದಂತೂ ಸತ್ಯ. ಫ್ಯಾಟ್ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಹೋಗಿಯೇ ಈ ರೀತಿಯಾಗಿ ಎಡವಟ್ಟು ಆಗಿದೆ ಅನ್ನೋದನ್ನು ಕೆಲವರು ಹೇಳ್ತಾರೆ. ಫ್ಯಾಟ್ ಸರ್ಜರಿಯನ್ನು ಮಾಡಿಸ್ಕೊಂಡ ಮೇಲೇ ರಕ್ಷಿತಾ ತೀರಾ ಅಧ್ವಾನ ಆಗಿಬಿಟ್ರು, ಅದಕ್ಕಿಂತ ಮುಂಚಿತವಾಗಿಯೇ ಚೆನ್ನಾಗಿತ್ತು ಅನ್ನೋದು ಕೆಲವರ ವಾದ. ಆದರೆ ರಕ್ಷಿತಾ ಅವರು ಇದನ್ನು ತಳ್ಳಹಾಕಿದ್ದಾರೆ. ನಾನು ಯಾವುದೇ ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ. ನನಗೆ ಥೈರಾಯ್ಡ್ ಬಂದಂಥ ಕಾರಣಕ್ಕಾಗಿ ಇಷ್ಟು ದಪ್ಪ ಆಗಿದ್ದೀನಿ. ಆಫ್ಟರ್ ಪ್ರೆಗ್ನೆನ್ಸಿ ಥೈರಾಯ್ಡ್ ಬಂತು, ಆ ಕಾರಣಕ್ಕಾಗಿ ಇಷ್ಟು ದಪ್ಪ ಆದೆ ಅಂತ ಹೇಳ್ತಾರೆ. ಆದರೆ ಬಹುತೇಕ ಪ್ರೆಗ್ನೆನ್ಸಿ ಅನುಭವಿಸಿದಂಥ ಹೆಣ್ಮಕ್ಳು ಥೈರಾಯ್ಡ್ ಸಮಸ್ಯೆನ ಎದುರಿಸಿರ್ತಾರೆ, ದಪ್ಪನೂ ಆಗ್ತಾರೆ. ಆದರೆ ಅದನ್ನು ಹಾರ್ಡ್ ವರ್ಕ್ ಮಾಡೋದ್ರಿಂದ, ಡಯಟ್ ಮಾಡೋದ್ರಿಂದ, ವರ್ಕೌಟ್ ಮಾಡೋದ್ರಿಂದ ಸಣ್ಣ ಆಗಿದ್ದು ಕೂಡ ಇದೆ. ಆದರೆ ರಕ್ಷಿತಾ ಅವರು ಯಾಕೆ ಇಷ್ಟು ದಪ್ಪ ಆದರು? ಹೀರೋಯಿನ್ ಆಗಿದ್ರು ಕೂಡ ವರ್ಕೌಟ್ ಯಾಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಇದೆ. ಅದಾದಮೇಲೆ ಕಾಲು ಸರ್ಜರಿ ಕೂಡ ಆಯಿತು. ಕಾಲು ಸರ್ಜರಿ ಆದಮೇಲೆ ವರ್ಕೌಟ್ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ನಾನು ಇಷ್ಟು ದಪ್ಪ ಆದೆ ಅಂತ ರಕ್ಷಿತಾ ಹೇಳಿದ್ರು. ಕೆಲವರು ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಫ್ಯಾಟ್ ಸರ್ಜರಿ ಮಾಡಿಸ್ಕೊಳ್ಳೋಕೆ ಹೋಗಿಯೇ ಈ ಥರದೊಂದು ಎಡವಟ್ಟಾಗಿದೆ ಅಂತ ಕೆಲವರು ವಾದ ಮಾಡೋದು ಇದೆ. ಆದರೆ ನಿಜವಾಗಿ ಏನಾಗಿದೆ ಅನ್ನೋದನ್ನು ರಕ್ಷಿತಾ ಮುಚ್ಚಿಡ್ತಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಅನುಷ್ಕಾ ಶೆಟ್ಟಿ, ಟಾಲಿವುಡ್ ಚಿತ್ರರಂಗದಲ್ಲಿ ಸ್ವೀಟಿ ಅಂತಾನೆ ಕರೆಸಿಕೊಳ್ಳುವ ದಕ್ಷಿಣ ಭಾರತದ ಖ್ಯಾತ ನಟಿ ಅನುಷ್ಕಾ ಶೆಟ್ಟಿ ತಮ್ಮ ಅದ್ಭುತ ನಟನೆಯಿಂದಲೇ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಅನುಷ್ಕಾ ಲಿಪೋಸೆಕ್ಷನ್ ಸರ್ಜರಿ ಮುಖಾಂತರವಾಗಿ ಬೆನ್ನು ಮತ್ತು ಸೊಂಟದ ಭಾಗದ ಕೊಬ್ಬನ್ನು ಕಡಿಮೆ ಮಾಡಿಸಿಕೊಂಡಿದ್ರು. ಸರ್ಜರಿ ಬಳಿಕ ಅವರ ದೇಹದಲ್ಲಿ ಅಡ್ಡ ಪರಿಣಾಮ ಉಂಟಾಗಿತ್ತು. ಇದರಿಂದಾಗಿ ಮತ್ತೆ ಅವರ ದೇಹದಲ್ಲಿ ಫ್ಯಾಟ್ ಹೆಚ್ಚಾಗಿತ್ತು. ಇದರಿಂದ ಅವರಿಗೆ ಸಿನಿಮಾ ಆಫರ್ ಕೂಡ ಕಡಿಮೆ ಆದವು. ಇನ್ನು ಲೇಡಿ ಸೂಪರ್ ಸ್ಟಾರ್ ನಯನತಾರ ಕೂಡ ಲಿಪೋಸೆಕ್ಷನ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಅಂತ ಹಲವು ಮಾಧ್ಯಮಗಳಲ್ಲಿ ವರದಿಯಾಗಿದ್ರು. ಅದನ್ನು ಅವರು ಕನ್ಫರ್ಮ್ ಮಾಡಿಲ್ಲ. ಆದರೆ ಅನುಷ್ಕಾ ಅವರು ಸರ್ಜರಿ ಮಾಡಿಸ್ಕೊಂಡ ನಂತರ ಅವ್ರಿಗೆ ಯಾವುದೇ ಅವಕಾಶಗಳು ಸಿಕ್ಕಿಲ್ಲ ಅನ್ನೋದು ಬೇಸರದ ಸಂಗತಿ.